ಒಂದು ಬಟ್ಟೆ, ಅದು ಕೇವಲ ಧರಿಸುವುದಕ್ಕೆ ಅಲ್ಲ, ಅದು ಒಂದು ಸಂಸ್ಕೃತಿ, ಒಂದು ಇತಿಹಾಸ, ಒಂದು ವಿಜ್ಞಾನ. ಇಂದು ನಾವು ನೋಡೋದು ಸೀರೆ ಮಾತ್ರ ಅಲ್ಲ, ಸಂಪೂರ್ಣ ಬಟ್ಟೆಗಳ ಪ್ರಪಂಚ. ಹತ್ತಿಯಿಂದ ಹಿಡಿದು ಸಿಲ್ಕ್ವರೆಗೆ, ಕಾಟನ್ನಿಂದ ಶಿಫಾನ್ವರೆಗೆ, ಭಾರತದಿಂದ ಯುರೋಪ್ವರೆಗೆ, ಹಸ್ತತಂತಿ ನೇಕಾರಿಕೆಯಿಂದ ಆಧುನಿಕ ಫ್ಯಾಕ್ಟ್ರಿಗಳವರೆಗೆ. ಈ ವಿಡಿಯೋ ಮುಗಿದಾಗ ನೀವು ಸೀರೆ ನೋಡೋ ದೃಷ್ಟಿಯೇ ಬದಲಾಗುತ್ತೆ. ನಾವು ಪ್ರತಿದಿನ ಬಟ್ಟೆ ಧರಿಸ್ತೇವೆ, ಆದರೆ ಆ ಬಟ್ಟೆಯ ಹಿಂದಿರುವ ಪ್ರಪಂಚವನ್ನು ನಾವು ನೋಡಿದ್ದೀವಾ? ಒಂದು ಸೀರೆ, ಅದರ ಹಿಂದೆ ಹತ್ತಿ, ರೇಷ್ಮೆ ಬೆಳೆದ ರೈತನ ಕತೆ ಇದೆ, ಮಿಲ್ಲಿನಲ್ಲಿ ಕೆಲಸ ಮಾಡುವ ಕಾರ್ಮಿಕನ ಕತೆ ಇದೆ, ಮತ್ತು ಒಂದು ದೇಶದ ಆರ್ಥಿಕತೆಯೇ ಇದೆ. ಇದು ಕೇವಲ ಫ್ಯಾಷನ್ ಅಲ್ಲ, ಮಾನವ ನಾಗರಿಕತೆ. ನಮಸ್ಕಾರ ಸ್ನೇಹಿತರೆ, ಸಾರಿ ಕತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆರ್ಥಿಕ ಸ್ವಾಗತ. ಸೀರೆ ಅಂದರೆ ಅದು ಒಂದು ಉಡುಪಲ್ಲ, ಅದು ಭಾರತೀಯ ಮಹಿಳೆಯ ಆತ್ಮದ ಪ್ರತಿಬಿಂಬ. ಸೀರೆ ಒಂದು ಸ್ಟಿಚ್ ಇಲ್ಲದೆ ತಯಾರಾಗುವ ವಿಶ್ವದ ಅತ್ಯಂತ ವಿಶಿಷ್ಟ ಉಡುಪುಗಳಲ್ಲಿ ಒಂದು. ಬಟ್ಟೆ ಅಂದರೆ ಏನು? ಬಟ್ಟೆ 3 ಮುಖ್ಯ ಹಂತಗಳಿಂದ ಆಗುತ್ತೆ. ಮೊದಲನೇ ಹಂತ ನಾರು, ಎರಡನೇ ಹಂತ ನೂಲು, ಮೂರನೇ ಹಂತ ಬಟ್ಟೆ. ಇದು ಒಂದು ಸರಳ ಪ್ರಕ್ರಿಯೆ ಥರ ಕಾಣ್ಬೋದು, ಆದರೆ ಇದರ ಹಿಂದೆ ದೊಡ್ಡ ವಿಜ್ಞಾನನೇ ಇದೆ. ಮೊದಲನೆಯದು ನಾರು. ನಾರು ಅಂದ್ರೇನು? ನಾರು ಅಂದರೆ ತುಂಬ ಸಣ್ಣ ಸಣ್ಣ ಕೂದಲಿನಂತಿರುವ ವಸ್ತುಗಳು. ಆ ನಾರುಗಳು ಪ್ರಕೃತಿಯಿಂದನಾದರೂ ಬರ್ತವೆ ಅಥವಾ ರಾಸಾಯನಿಕವಾಗಿ ಕೂಡ ತಯಾರಾಗ್ತವೆ. ನಾರು ಇಲ್ಲದೆ ಬಟ್ಟೆ ತಯಾರಾಗೋಕ್ಕೆ ಸಾಧ್ಯವೇ ಇಲ್ಲ. ಎರಡನೇದು ಬಂದುಬಿಟ್ಟು ನೂಲು. ನಾರುಗಳನ್ನು ತಗೊಂಡು ತಿರುಗಿಸಿ ಒಂದು ದಾರ ಥರ ಮಾಡ್ತಾರೆ, ಅದನ್ನೇ ನಾವು ನೂಲು ಅಂತ ಹೇಳ್ತೀವಿ. ಈ ನೂಲಿನ ಗುಣಮಟ್ಟವೇ ಕೊನೆಗೆ ಬಟ್ಟೆಯ ಗುಣಮಟ್ಟವನ್ನು ನಿರ್ಧರಿಸುತ್ತೆ. ಇನ್ನು ಮೂರನೇದು, ಈ ನೂಲನ್ನು ಲೂಮ್ ಮೇಲೆ ನೇಯ್ದಾಗ ಬಟ್ಟೆ ಉಡ್ತದೆ. ಅದು ಕೈಯಿಂದ ಕೂಡ ಲೂಮ್ ಮಾಡ್ಬೋದು, ಯಂತ್ರದಿಂದನಾದರೂ ಮಾಡ್ಬೋದು. ಇನ್ನು ಫ್ಯಾಬ್ರಿಕ್ನಲ್ಲಿ 3 ಥರ ವಿಧಗಳಿವೆ. ಒಂದನೇದು ಬಂದುಬಿಟ್ಟು ನ್ಯಾಚುರಲ್ ಫೈಬರ್, ಎರಡನೇದು ಬಂದುಬಿಟ್ಟು ಸಿಂಥೆಟಿಕ್ ಫೈಬರ್, ಮೂರನೇದು ಬಂದುಬಿಟ್ಟು ಸೆಮಿ ಸಿಂಥೆಟಿಕ್ ಅಂತ ಹೇಳಿಬಿಟ್ಟು ಕರೀತಾರೆ. ನ್ಯಾಚುರಲ್ ಫೈಬರ್ಗೆ ಉದಾಹರಣೆಗಳಂದರೆ ಹತ್ತಿ, ರೇಷ್ಮೆ, ಉಣ್ಣೆ, ಲೆನನ್. ಇನ್ನು ಸಿಂಥೆಟಿಕ್ ಫೈಬರ್ಗೆ ಉದಾಹರಣೆ ಅಂದರೆ ಪಾಲಿಸ್ಟರ್, ಲೈಲಾನ್, ಅಕ್ರಲಿಕ್. ಇನ್ನು ಮೂರನೇದು ಸೆಮಿ ಸಿಂಥೆಟಿಕ್ಕಿಗೆ ಬಂದರೆ ರೇಯಾನ್ ಅಂತ ಕೂಡ ಕರೀತಾರೆ. ಪ್ರತಿ ಫೈಬರ್ಗೆ ತನ್ನದೇ ಆದ ಗುಣ ಇದೆ. ಬೇಸಿಗೆಗೆ ಸೂಕ್ತ, ಚಳಿಗಾಲಕ್ಕೂ ಸೂಕ್ತ, ಫ್ಯಾಷನ್ಗೂ ಕೂಡ ಸೂಕ್ತವಾಗಿದೆ. ಈಗ ನಾವು ಮೊದಲು ನೈಸರ್ಗಿಕ ನಾರುಗಳನ್ನು ನೋಡೋಣ. ಮೊದಲನೆಯದಾಗಿ ಹತ್ತಿ. ಹತ್ತಿ ಗಿಡದಲ್ಲಿ ಬಿಡ್ತಕ್ಕಂಥ ಹತ್ತಿಕಾಯಿನ ಕಿತ್ತು ಬೀಜದಿಂದ ಬೇರ್ಪಡಿಸ್ತಾರೆ. ನಂತರ ನಾರು ಶುದ್ಧ ಮಾಡ್ತಾರೆ. ತದನಂತರ ನೂಲನ್ನು ತಿರುಗಿಸಿ ಬಟ್ಟೆಯನ್ನು ನೇಯ್ತಾರೆ. ಹತ್ತಿ ಬಟ್ಟೆಯ ವಿಶೇಷತೆ ಏನಂದರೆ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು, ಹಗುರವಾಗಿರುತ್ತೆ ಮತ್ತು ತಂಪಾಗಿ ಕೂಡ ಇರುತ್ತೆ. ಇಡೀ ನಮ್ಮ ಪ್ರಪಂಚದಲ್ಲಿಯೇ ಭಾರತ ದೇಶ ಅತ್ಯಂತ ಹೆಚ್ಚು ಹತ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಚೀನಾ ಮತ್ತು USA ಕೂಡ ಹೆಚ್ಚಿನ ಹತ್ತಿಯನ್ನು ಬೆಳಿತವೆ. ಇನ್ನು ರೇಷ್ಮೆ ಬಂದ್ಬಿಟ್ಟು ಈಗ ಬಟ್ಟೆಯ ಪ್ರಪಂಚದ ರಾಣಿ ಅಂದರೆ ರೇಷ್ಮೆ ಅಂತ ಕರೀತಾರೆ. ರೇಷ್ಮೆ ಹುಳುವಿನ ಕೊಕ್ಕೇನಿಂದ ಬರುತ್ತೆ. ಈ ಕೊಕ್ಕೂನ್ ಅಥವಾ ಕೊಕೇನ್ ಅಂತಲೂ ಕೂಡ ಕರೀತಾರೆ. ಈ ಕೊಕ್ಕೂನನ್ನು ಬಿಸಿ ನೀರಿನಲ್ಲಿ ಹಾಕಿ ಅದರ ನಾರುಗಳನ್ನು ತೆಗೆದುಕೊಳ್ತಾರೆ. ಅದನ್ನು ಸೇರಿಸಲು ನೂಲು ಮಾಡ್ತಾರೆ. ನಂತರ ಆ ನೂಲುಗಳಿಂದ ಸೀರೆಯನ್ನು ನೇಯ್ತಾರೆ. ಇನ್ನು ರೇಷ್ಮೆ ವಿಶೇಷತೆ ಏನಪ್ಪ ಅಂದರೆ ನೈಸರ್ಗಿಕ ಹೊಳಪು ಕೂಡ ತುಂಬ ಮೃದುವಾಗಿರುತ್ತೆ. ಮದುವೆಗಳಿಗೆ ಅತ್ಯುತ್ತಮವಾದ ಸೀರೆ ಅಂತ ಹೇಳ್ಬಿಟ್ಟು ಈ ರೇಷ್ಮೆ ಸೀರೆಯನ್ನು ಕರೀತಾರೆ. ಇಡೀ ಪ್ರಪಂಚದಲ್ಲಿಯೇ ಚೀನಾ ಅತ್ಯಂತ ಹೆಚ್ಚು ಸಿಲ್ಕ್ನ ಪ್ರೊಡಕ್ಷನನ್ನು ಹೊಂದಿದೆ. ಇನ್ನು ಭಾರತದಲ್ಲಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ತುಂಬ ಹೆಚ್ಚಾಗಿ ರೇಷ್ಮೆಯನ್ನು ಬೆಳೀತಾರೆ. ಒಂದು ವಿಶೇಷತೆ ಏನಪ್ಪ ಅಂದರೆ ಇಟಲಿ ದೇಶ ಲಕ್ಸುರಿ ಸಿಲ್ಕ್ ಫ್ಯಾಬ್ರಿಕ್ಕಿಗೆ ಫೇಮಸ್ ಕೂಡ ಹೊಂದಿದೆ. ಇನ್ನು ಉಣ್ಣೆ ಅನ್ನೋದು ಚಳಿ ಪ್ರದೇಶದ ಜೀವನಾಡಿ ಉಣ್ಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಚಳಿಗಾಲದಲ್ಲಿ ನಾವು ಧರಿಸುವ ಬಟ್ಟೆ ಉಣ್ಣೆ. ಇದು ಕುರಿಯ ಕೂದಲಿನಿಂದ ಬರುತ್ತದೆ. ಕೂದಲನ್ನು ಕತ್ತರಿಸಿ ಅದನ್ನು ಶುದ್ಧ ಮಾಡಿ ನೂಲು ಮಾಡ್ತಾರೆ. ಇದು ದೇಹಕ್ಕೆ ಬಿಸಿಯನ್ನು ಕೊಡುತ್ತದೆ. ಚಳಿಗಾಲದಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಈ ಉಣ್ಣೆನ ಕರೀತಾರೆ. ಇಡೀ ನಮ್ಮ ಪ್ರಪಂಚದಲ್ಲಿಯೇ ಆಸ್ಟ್ರೇಲಿಯಾ ದೇಶದಲ್ಲಿ ಅತಿ ಹೆಚ್ಚಿನ ಪ್ರೊಡಕ್ಷನ್ ಕೂಡ ಈ ಉಣ್ಣೆಯದ್ದೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನ್ಯೂಜಿಲ್ಯಾಂಡ್ ಮತ್ತು UK ಅತ್ಯಂತ ಹೆಚ್ಚಿನ ಉಣ್ಣೆಯನ್ನು ಕೂಡ ತಯಾರಿಸ್ತಾರೆ. ಇನ್ನು ಲೆನಿನ್
ಲೆನಿನ್ ಅಂದರೆ ಇದು ಫ್ಲ್ಯಾಕ್ಸ್ ಸಸ್ಯದಿಂದ ಬರುತ್ತೆ. ಲೆನಿನ್ ಅಂದರೆ ಶುದ್ಧತೆ ಮತ್ತು ಶಿಥಿಲತೆ ಕೂಡ ಅಂತ ಹೇಳ್ಬಿಟ್ಟು ಕರೀತಾರೆ. ಇದೊಂದು ವಿಶೇಷ ರೀತಿಯ ಸಸ್ಯ ಕೂಡದಿಂದ ಆಗಿರುತ್ತೆ. ಲೆನಿನ್ನ ಫ್ರಾನ್ಸ್ ಮತ್ತು ಬೆಲ್ಜಿಯಮಲ್ಲಿ ಅತ್ಯಂತ ಹೆಚ್ಚಾಗಿ ಬೆಳೀತಾರೆ. ಇನ್ನು ಬೇರೆ ದೇಶಗಳಲ್ಲಿ ಕಂಡುಬರೋದು ತುಂಬಾ ಕಡಿಮೆ. ಇನ್ನು ಜ್ಯೂಟ್ ಅಂದರೆ ಸೆಣಬು, ಇದನ್ನು ಗೋಲ್ಡನ್ ಫೈಬರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ತುಂಬ ಹೆಚ್ಚಾಗಿ ಈ ಜೂಟ್ ಅಥವಾ ಸೆಣಬನ್ನು ಬೆಳೀತಾರೆ. ಇದೀಗ ನಾವು ನೋಡೋಣ ಅಂದರೆ ಮನುಷ್ಯರು ತಯಾರಿಸುವಂತಹ ನಾರು ಅಂದರೆ ಕೃತಕ ನಾರು ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಕೃತಕ ನಾರಿಗೆ ಉದಾಹರಣೆಗಳೇನಪ್ಪ ಅಂದರೆ ಪಾಲಿಸ್ಟರ್, ಲೈಲಾನ್, ರೆನಾನ್, ಆಕ್ರಲಿಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಪಾಲಿಸ್ಟರ್ ಅಂದರೆ ಇದು ಪಾಲಿಯೆಸ್ಟರ್ ತೈಲದಿಂದ ತಯಾರಾಗುತ್ತೆ. ಅಂದರೆ ತೈಲ ಅಂದರೆ ದ್ರವ ರೂಪದ ತೈಲದಿಂದ ತಯಾರಾಗುತ್ತೆ. ರಾಸಾಯನಿಕ ಪ್ರಕ್ರಿಯೆಯಿಂದ ಸಿಂಗಲ್ ಚಿಕ್ಕ ಚಿಕ್ಕ ನಾರುಗಳನ್ನು ತಯಾರು ಮಾಡ್ತಾರೆ. ನಂತರ ನೂಲು ಮಾಡಿಬಿಟ್ಟು ಬಟ್ಟೆಯನ್ನು ಮಾಡ್ತಾರೆ. ಇದರಿಂದ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಅತ್ಯಂತ ಬಲವಾಗಿರುತ್ತೆ, ಅಂದರೆ ಗಟ್ಟಿಯಾಗಿ ಕೂಡ ಇರುತ್ತೆ, ಕಡಿಮೆ ಬೆಲೆಗೂ ಸಿಗುತ್ತೆ. ಆ ಡ್ರೈಯಿಂಗ್ ಅಂತಾರಲ್ಲ, ಬೇಗ ಒಣಗು ಕೂಡ ಇರುತ್ತೆ. ಯಾವುದು ಈ ಪಾಲಿಸ್ಟರ್. ಈ ಪಾಲಿಯೆಸ್ಟರ್ ಕೂಡ ಪ್ರಪಂಚದಲ್ಲಿ ಚೀನಾ ಮತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಉತ್ಪಾದನೆಯನ್ನು ಕೂಡ ಆಗುತ್ತೆ. ಎರಡನೇದು ಬಂದುಬಿಟ್ಟು ಲೈಲಾನ್ ಬಂದುಬಿಟ್ಟು ತುಂಬ ಬಲವಾದ ನಾರು, ಅಂದರೆ ಗಟ್ಟಿ ಇರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ. ಇದನ್ನು ಹೆಚ್ಚಾಗಿ ಸ್ಪೋರ್ಟ್ಸ್ ಬಟ್ಟೆಗಳಲ್ಲಿ ಹೆಚ್ಚು ಬಳಸ್ತಾರೆ. ಇದನ್ನು ಪ್ರಪಂಚದಲ್ಲಿ USA ತುಂಬ ಹೆಚ್ಚಾಗಿ ಪ್ರೆಸೆಂಟಲ್ಲೂ ಕೂಡ ಸ್ಪೋರ್ಟ್ಸ್ ಬಟ್ಟೆಗಳಿಗೆ ಫೇಮಸ್ ಅಂದರೆ USA ಅಂತ ಹೆಸರನ್ನು ಹೊಂದಿದೆ. ಇನ್ನು ರೇಯಾನ್ ಬಂದುಬಿಟ್ಟು ಇದು ಮರದ ತಿರುಳಿನಿಂದ ಬರ್ತದೆ. ಅಂದರೆ ರೇಷ್ಮೆ ಅಂತಲೇ ಹೊಳಪಿರುತ್ತೆ, ಮೃದುವಾಗಿರುತ್ತೆ, ಮರದ ತಿರುಳಿನಿಂದ ಬರೋದ್ರಿಂದ ಗಟ್ಟಿ ಕೂಡ ಇರುತ್ತೆ. ಇನ್ನು ಆಕ್ರಲಿಕ್ ಇದು ಒಂದು ಉಣ್ಣೆಯ ಪರ್ಯಾಯ ಅಂತ ಹೇಳ್ಬೋದು. ಚಳಿಗಾಲದಲ್ಲಿ ಸ್ವೆಟರ್ಗಳನ್ನ ತಯಾರಿಸೋಕ್ಕೆ ಬಳಸ್ತಾರೆ. ಹೂಲ್ ಸ್ಟೇಬಲ್ ಕೂಡ ಆಗಿದೆ ಇದು. ಇನ್ನು ಮಿಶ್ರ ಬಟ್ಟೆಗಳು ಅಂದರೆ ಇಂದಿನ ಫ್ಯಾಷನಲ್ಲಿ ಬಹಳ ಮುಖ್ಯವಾದದ್ದಂದರೆ ಮಿಶ್ರ ನಾರುಗಳು. 2 ಅಥವಾ ಹೆಚ್ಚು ನಾರುಗಳನ್ನು ಸೇರಿಸ್ಕೊಟ್ಟು ಒಟ್ಟು ಬಟ್ಟೆಯನ್ನು ತಯಾರಿಸ್ತಾರೆ. ಉದಾಹರಣೆಗೆ ಹತ್ತಿ ಪ್ಲಸ್ ಪಾಲಿಸ್ಟರ್, ರೇಷ್ಮೆ ಪ್ಲಸ್ ಹತ್ತಿ, ಉಣ್ಣೆ ಪ್ಲಸ್ ಆಕ್ರಲಿಕ್. ಅಂದರೆ ಹತ್ತಿ ಪಾಲಿಸ್ಟರಿಂದ ಮಾಡೋದ್ರಿಂದ ಅದು ಗಟ್ಟಿಯಾಗಿರುತ್ತೆ, ತುಂಬ ಯೂಸೇಜ್ ಕೂಡ ಮಾಡ್ಬೋದು, ಆರಾಮಾಗಿ ಕೂಡ ಇರುತ್ತೆ. ಹತ್ತಿ ಮತ್ತು ರೇಷ್ಮೆ ಬಂದುಬಿಟ್ಟು ಮಧ್ಯಮ ಲಕ್ಸುರಿ ಕೊಡುತ್ತೆ, ಕಂಫರ್ಟ್ ಫೀಲ್ ಇರುತ್ತೆ. ಉಣ್ಣೆ ಮತ್ತು ಆಕ್ರಲಿಕ್ ಸೇರ್ಬಿಟ್ಟು ಮಾಡ್ತಕ್ಕಂಥ ಬಟ್ಟೆಗಳು ಕಡಿಮೆ ಬೆಲೆಯಲ್ಲಿ ಸ್ವೆಟರ್ಗಳು ಸಿಗ್ತವೆ, ಗುಡ್ ಲುಕ್ಕಿಂಗ್ ಕೂಡ ಇರುತ್ತೆ ಇದ್ರದ್ದು. ಇನ್ನು ಭಾರತದಲ್ಲಿ ಸಿಲ್ಕ್ ಸೀರೆಗಳು ಮತ್ತು ಹ್ಯಾಂಡ್ಲೂಮ್ ಕಾಟನ್ ಸೀರೆಗಳಿಗೆ ಹೆಚ್ಚಾಗಿ ಕಂಡುಬರ್ತವೆ. ಚೀನಾದಲ್ಲಿ ಸಿಲ್ಕ್ ಫ್ಯಾಬ್ರಿಕ್ ಬ್ರೊಕೇಡ್ ಹೆಚ್ಚಾಗಿ ಪ್ರೊಡಕ್ಷನ್ ಮಾಡ್ತಾರೆ. ಜಪಾನ್ ದೇಶದಲ್ಲಿ ಕಿಮೋನೋ ಫ್ಯಾಬ್ರಿಕ್ ಮತ್ತು ಡೆನಿಮೋ ಇನೋವೇಷನ್ಸ್ಗೆ ಫೇಮಸ್ ಆಗಿದೆ. ಲೇಸ್ ಫ್ಯಾಬ್ರಿಕ್ ಲಕ್ಸುರಿ ಫ್ಯಾಷನ್ಗೆ ಫ್ರಾನ್ಸ್ ಪಾಪ್ಯುಲರ್ ದೇಶ ಆಗಿದೆ. ಇಟಲಿಯಲ್ಲಿ ಕೂಡ ಹೈ ಫ್ಯಾಷನ್ ಸಿಲ್ಕ್ ಪ್ರೀಮಿಯಂ ವೀವಿಂಗಿಗೆ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. USA ಜೀನ್ಸ್ಗಳಿಗೆ, ಡೆನಿಮ್ ಜೀನ್ಸ್ಗಳಿಗೆ ತುಂಬಾ ಫ್ಯಾಷನ್ ಹಬ್ ಆಗಿ ಕೂಡ ಬೆಳೀತಾ ಇದೆ. ಇನ್ನು ಬಾಂಗ್ಲಾದೇಶದಲ್ಲಿ ಜೂಟ್ ಅಂದರೆ ಸೆಣಬಿನ ಉತ್ಪಾದನೆ ಮತ್ತು ಸೆಣಬಿನ ನಾರಿನ ಉತ್ಪಾದನೆ ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೆಸರುವಾಸಿಯಾಗಿದೆ ಈ ಬಾಂಗ್ಲಾದೇಶ್. ಮುಂದಿನ ಫ್ಯಾಷನ್ ಪರಿಸರ ಸ್ನೇಹಿ ಆಗಿರ್ತದೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಅಂದರೆ ಮುಂದಿನ ಜನ್ರೇಷನ್ ಇದು ಬಟ್ಟೆಗಳ ಪ್ರಪಂಚ. ನೀವು ಮುಂದಿನ ಬಾರಿ ಬಟ್ಟೆ ಧರಿಸಿದಾಗ ಅದರ ಹಿಂದೆ ಇರುವ ಕಥೆಯನ್ನು ನೆನಪಿಡಿ. ನಾವು ಧರಿಸುವ ಬಟ್ಟೆ ಕೇವಲ ಫ್ಯಾಷನ್ ಅಲ್ಲ, ಅದು ಮಾನವ ನಾಗರಿಕತೆಯ ಒಂದು ದೊಡ್ಡ ಸಾಧನೆ. ಇಂತಹ ಇನ್ನಷ್ಟು ಡಾಕ್ಯುಮೆಂಟ್ರಿ ವಿಡಿಯೋಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಸಾರಿ ಕತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತ ಕಥೆಯ ಜೊತೆಗೆ. ಎಲ್ಲರಿಗೂ ಧನ್ಯವಾದಗಳು.